Dear student, once again welcome to SNS ITI Digital Multimedia Learning. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಪ್ರಾಕ್ಟಿಕಲ್ ಬಂದು ಟು ಡಿಟರ್ಮೈನ್ ದಿ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಅಲ್ಟರ್ನೇಟರ್ ಅಥವಾ ನಾವು ಆಲ್ಸೋ ಏನು ಮಾಡೋದು ಅಂದರೆ ರೆಗ್ಯುಲೇಟ್ ದಿ ವೋಲ್ಟೇಜ್ ಅಂತ ಹೇಳ್ಬೋದು. ಸೊ ಇದೇ ಸೇಮ್ ಪ್ರಾಕ್ಟಿಕಲ್ ಸಿಮಿಲರ್ ಆಗಿ ಯಾವುದಕ್ಕೆ ಇರುತ್ತದೆ ನಮಗೆ ಟು ಬಿಲ್ಡ್ ಅಪ್ ದಿ ವೋಲ್ಟೇಜ್ ಅಂದರೆ ನಾವಿಲ್ಲಿ ವೋಲ್ಟೇಜನ್ನು ಬಿಲ್ಡಪ್ ಮಾಡಿ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಏನು ಮಾಡೋಣ ಅಂತಂದ್ರೆ ನಾವಿಲ್ಲಿ ಸ್ಟಡಿ ಮಾಡೋಣ. ಸೊ ನಾವು ಈ ಪ್ರಾಕ್ಟಿಕಲ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಏನಿದೆ ಅಂತಂದ್ರೆ ಒಂದು MG ಸೆಟ್ ಇದೆ. ಸೊ ಇಲ್ಲಿ ಬಂದು ಏನಿದೆ ಅಂದರೆ ಇದು DC ಮೋಟ್ರ್ ಇದೆ. ಸೊ ಇಲ್ಲಿರ್ತಕ್ಕಂಥದ್ದು ಏನಿದೆ ಅಂತ ನಮಗಿದು 3 ಫೇಸ್ ಆಲ್ಟರ್ನೇಟ್ ಅಂದರೆ ಇದು ನಾವೇನಂತಂದರೆ DC to AC ಏನಾಗಿದೆ ಅಂದರೆ ಇದು ನಮಗಿದು ಒಂದು ಮೋಟ್ರ್ ಜನರೇಟರ್ ಸೆಟ್ ಇದೆ. ಸೊ ನಾವು ಈ ಪ್ರಾಕ್ಟಿಕಲ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂತಂದರೆ ಏನು ಆಪ್ರೇಟರ್ಸನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಯಾವ ರೀತಿ ಒಂದು ಸರ್ಕ್ಯೂಟ್ ಕನೆಕ್ಷನ್ ಮಾಡ್ಬೇಕಂತಕ್ಕಂಥ ಏನು ಮಾಡ್ತಾನೆ ನಾನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಾಡ್ತಾನೆ ನಿಮಗೆ ಹೇಳ್ಕೊಂಡು ಹೋಗ್ತೇನೆ. ಸೊ ನೀವು ಇಲ್ಲಿ ಬರ್ಬೋದು, ಇಲ್ಲಿ ನೋಡ್ಬೋದು. ಸೊ ಜನರಲ್ಲಾಗಿ ನಿಮಗೆ ಗೊತ್ತಿರೋ ಹಾಗೆ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಯಾವುದೇ ಅದು DC ಜನರೇಟರ್ ಆಗಿರ್ಬೋದು ಅಥವಾ ಆಲ್ಟರ್ನೇಟರ್ ಆಗಿರ್ಬೋದು, ನಾವೇನು ಮಾಡೋಕ್ಕಂದ್ರೆ ಫೀಲ್ಡ್ ಎಕ್ಸಿಸ್ಟೇಷನ್ ಮಾಡಬೇಕಾಗುತ್ತೆ. ಫೀಲ್ಡ್ ಎಕ್ಸಿಸ್ಟೇಷನ್ ಮಾಡಬೇಕಾದ್ರೆ ಫೀಲ್ಡಿಗೆ ಏನು ಮಾಡೋಕ್ಕಾಗುತ್ತೆ ಅಂದರೆ ನಾವು ಎಕ್ಸೈಟರ್ ಅಥವಾ ನಾವೇನಂತಂದರೆ DC ಸಪ್ಲೈನ ಏನು ಬೇಕಾದ್ರೆ ಕೊಡ್ತದೆ. ಸೊ ಇನ್ ದಿ ಪಾರ್ಟ್ ಆಫ್ ನಾವು ಫೀಲ್ಡ್ ಎಕ್ಸಿಸ್ಟೇಷನ್ ಸಲುವಾಗಿ ಎಕ್ಸೈಟರ್ ಆಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇಲ್ಲೊಂದು ಡಯೋಡ್ ತೊಗೊಂಡಿದ್ದೀನಿ. ಅಂದರೆ ಏನು ಮಾಡಿದ್ರೆ ರೆಕ್ಟಿಫೈರ್ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ರೆಕ್ಟಿಫೈರ್ ಬೋರ್ಡನ್ನು ಏನು ಮಾಡಿದ್ದೀನಿ ಅಂತಂದ್ರೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಏನು ಬರುತ್ತೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಒಂದು DC ಅಮೀಟರ್ ಇದೆ. ಅಂದರೆ ಫೀಲ್ಡ್ ಕರೆಂಟನ್ನು ಮೆಜರ್ಸ್ ಮಾಡೋ ಸಲ ನಾವೇನು ಮಾಡಿವಿ ಅಂತಂದರೆ ಇಲ್ಲೊಂದು DC ಅಮೀಟರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಫೀಲ್ಡಿಗೆ ಕೊಡ್ತಕ್ಕಂಥ ಕರೆಂಟನ್ನು ರೆಗ್ಯುಲೇಟ್ ಮಾಡೋ ಸಲುವಾಗಿ ನಾವೇನು ಮಾಡಿದ್ವಿ ಅಂತಂದರೆ ಇಲ್ಲೊಂದು ರಿಯಸ್ಟಾರ್ಟ್ ತೊಗೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಈ ಒಂದು ಆಲ್ಟರ್ನೇಟ್ರಲ್ಲಿ ಎಷ್ಟು ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ ಅಂತ ನೋಡೋದು ಸಲುವಾಗಿ ನಾವೇನು AC 0 to 500 ವೋಲ್ಟ್ಸ್ ವೋಲ್ಟ್ ಮೀಟ್ರ್ ಏನಾಗಿದೆ ಅಂದರೆ ಇಲ್ಲಿ ಕಾಣ್ತಾ ಇದೆ. ಸೊ ಬಿಫೋರ್ ನಾವು ಈ ಪ್ರಾಕ್ಟಿಕಲ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂತಂದರೆ ಈಗ ಕನೆಕ್ಷನ್ನ ನೋಡ್ಕೊಳ್ಳೋಣ. ಸೊ ವಿತೌಟ್ ಸರ್ಕ್ಯೂಟ್ ಸಿಂಪಲ್ಲಾಗಿ ನಾನು ಏನು ಮಾಡ್ತಾನೆ ನಿಮ್ಗೆ ಕನೆಕ್ಷನ್ನ ಹೇಳ್ಕೊಡ್ತೇನೆ. ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ರೆಕ್ಟಿಫೈರ್ನ ಔಟ್ಪುಟ್ ಏನಿದೆಯಲ್ಲ DC, ಸೊ DC ಔಟ್ಪುಟ್ಟಲ್ಲಿ ಇಲ್ಲೇನು ನಮಗೆ ನೆಗೆಟಿವ್ ಏನು ಕಾಣ್ತಾ ಇದೆಯಲ್ಲ, ನೆಗೆಟಿವ್ನ ಡೈರೆಕ್ಟ್ ಏನು ಮಾಡ್ತಾ ಇದ್ದೀನಿ ಅಂತ ನಾನು ಫೀಲ್ಡಿಗೆ ಕೊಡ್ತಾ ಇದ್ದೀನಿ. ಅಂದರೆ ಇದು Z2 ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಕೊಟ್ಟಿದ್ದೀನಿ. ಸೊ ಈಗ ಅದೇ ನಾವು ಫೀಲ್ಡಿಗೆ ಅಂದರೆ Z1 ಕೊಡಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ, ನಾವಲ್ಲಿ ಒಂದು ಫೀಲ್ಡ್ ಕರೆಂಟನ್ನು ಮೆಜರ್ ಮಾಡೋ ಸಲುವಾಗಿ ಮತ್ತು ಫೀಲ್ಡಿಗೆ ಕೊಡ್ತಕ್ಕಂಥ ಕರೆಂಟನ್ನು ರೆಗ್ಯುಲೇಟ್ ಮಾಡೋ ಸಲುವಾಗಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಒಂದು ಫೀಲ್ಡ್ಗೆ DC ಅಮೀಟರ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಿದ್ದೆ ಅಂದರೆ ರೆಗ್ಯುಲೇಟ್ ಮಾಡೋ ಸಲುವಾಗಿ ನಾನು ಏನು ಮಾಡಿದ್ದೆ ಅಂತೇಳಿ ರಿಯಸ್ಟಾರ್ಟ್ ತೊಗೊಂಡಿದ್ದೀನಿ. ಇದ್ರ ಕನೆಕ್ಷನ್ ಯಾವ ರೀತಿ ಮಾಡಿದ್ದೀವಿ ಅಂತಕ್ಕಂಥದ್ದು ನೀವು ನೋಡ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಈ ಒಂದು ರೆಕ್ಟಿಫೈರ್ನ ಪ್ಲಸ್ ಏನಿದೆಯಲ್ಲ ಇದನ್ನ ಏನು ಮಾಡಿದ್ದೆ ಅಂದರೆ ಸಿಂಪಲ್ ಇದೆ. ಇದನ್ನೇ ಸರ್ಕ್ಯೂಟ್ ನೋಡಿ ಮಾಡಬೇಕಾದಂಥದ್ದೇನು ದೊಡ್ಡ ಸರ್ಕ್ಯೂಟಲ್ಲಿ ಇದು ಜಸ್ಟ್ ಈ ಪಾಸಿಟಿವ್ ಏನಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಏನಾಗಿದೆ ಅಮೀಟರ್ನ ಫಸ್ಟ್ ಟರ್ಮಲ್ಲಿ ಬಂದಿದೆ. ಅಮೀಟರ್ನ ಸೆಕೆಂಡ್ ಟರ್ಮಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೋಡ್ಬೋದು ರಿಯಸ್ಟ್ಯಾಟಿಗೆ ಬಂದಿದೆ. ರಿಯಸ್ಟ್ಯಾಟ್ನ ಔಟ್ಪುಟ್ ಎಲ್ಲಿಗೆ ಹೋಗಿದೆ ಅಂದರೆ Z1 ಹೋಗಿದೆ. ಭಾಳ ಸಿಂಪಲ್ ಸರ್ಕ್ಯೂಟ್, ಇದರಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲ, ಏನಿಲ್ಲ. ಸರ್ಕ್ಯೂಟ್ ನೋಡಬೇಕಾದಂಥ ಅವಶ್ಯಕತೆಯೂ ಇಲ್ಲ. ಭಾಳ ಸಿಂಪಲ್ ಏನಿದೆ ಅಂದರೆ ಸರ್ಕ್ಯೂಟು ನೀವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಏನಿದೆ ಅಂತಂದ್ರೆ ನಾನಿಲ್ಲಿ ವೋಲ್ಟೇಜನ್ನ ಮೆಜರ್ ಮಾಡೋ ಸಲುವಾಗಿ ನಾನೇನು ಮಾಡಬೇಕಾಗುತ್ತೆ ಅಂತ ವೋಲ್ಟ್ ಮೀಟ್ರನ್ನ ಕನೆಕ್ಷನ್ ಮಾಡ್ಕೊತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ. ಸೊ ಇಲ್ಲಿ ಏನಿದೆ ಅಂದರೆ ನಮಗಿಲ್ಲಿ ವೋಲ್ಟ್ ಮೀಟ್ರ್ ಇದೆ. ಈ ಒಂದು ಆಲ್ಟರ್ನೇಟರಲ್ಲಿ ಜನ್ರೇಟ್ ಆಗಿರ್ತಕ್ಕಂಥ ಇಂಡ್ಯೂಸ್ಡ್ EMF ಏನಿದೆಯಲ್ಲ ನಮಗಿಲ್ಲಿ RYB ಈ ಒಂದು 3 ಟರ್ಮಿನಲ್ಸಲ್ಲಿ ಏನಾಗ್ತದೆ ನಮಗೆ ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ಬಂದಿರತಕ್ಕಂಥ ಔಟ್ಪುಟ್ಟಿಂದನೇ ನಾನು ಏನು ಮಾಡೋಣ ಅಂತಂದರೆ ಈ ವೋಲ್ಟ್ ಮೀಟ್ರ್ ಕನೆಕ್ಷನ್ ಮಾಡ್ತೀನಿ. ನಾವಿಲ್ಲಿ ವೋಲ್ಟೇಜ್ ತೊಳ್ತಕ್ಕಂಥದ್ದು 3 ಫೇಸ್ ಆಲ್ಟರ್ನೇಟರ್ ಆಗಿರೋದ್ರಿಂದ ನಾವು ಯಾವ ವೋಲ್ಟೇಜ್ ತೊಗೊತೀವಿ ಅಂದರೆ ಲೈನ್ ವೋಲ್ಟೇಜ್ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಮೆಜರ್ ಮಾಡ್ತೀವಿ. ನೀವು ನೋಡ್ಬೋದು ಇಲ್ಲಿ. ಸೊ ಒಂದು Y, ಇನ್ನೊಂದು ಇನ್ ಬಿಟ್ವೀನ್ RY ಮಧ್ಯೆ ತೊಗೋಬೋದು, RB ಮಧ್ಯೆ ವೋಲ್ಟೇಜ್ ಮೆಜರ್ ಮಾಡ್ಬೋದು ಅಥವಾ YB ಮಧ್ಯೆ. ಸೊ ಎನಿ 2 ಒಂದು ಫೇಸಸ್ ಮಧ್ಯೆ ನಾವು ಏನು ಮಾಡೋದು ಅಂತ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿ ವೋಲ್ಟೇಜನ್ನು ಮೆಜರ್ ಮಾಡ್ಬೋದು. ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ RB ಮಧ್ಯೆ ಏನು ಮಾಡಿದ್ದೀನಿ ಅಂತ ನಾನಿಲ್ಲಿ ಈ ಒಂದು ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡ್ತಾಯಿದ್ದೇನೆ. ಸೊ ಇದು ಒಂದು ಸಿಂಪಲ್ ಸರ್ಕ್ಯೂಟು ನಾವೇನು ಮಾಡಿದ್ವಿ ಅಂತಂದರೆ ಕನೆಕ್ಟ್ ಮಾಡಿದ್ದೀವಿ. ಸೊ ನಾವು ಬಿಫೋರು ಆಲ್ಟರ್ನೇಟರ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡೋಕ್ಕಂತಂದರೆ ಫಸ್ಟು ಫೀಲ್ಡ್ ಎಕ್ಸಿಸ್ಟೇಷನ್ ಕರೆಂಟ್ ಕೊಡ್ತಕ್ಕಂಥದ್ದನ್ನು ಸ್ವಿಚ್ ಆಫ್ ಇರಬೇಕು. ಸೊ ನೆಕ್ಸ್ಟ್ ಏನು ಮಾಡೋಕ್ಕಂತಂದರೆ ಈ ಒಂದು ರಿಯಸ್ಟಾರ್ಟ್ ಇದೆಯಲ್ಲ ಕಟ್ಟಿನ ಪೊಸಿಷನ್ ಇರಬೇಕಂತಂದರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಏನಾಗಬೇಕಂದ್ರೆ ಇಲ್ಲಿ ಆ್ಯಡ್ ಆಗಿರಬೇಕು. ಆ ಥರ ಇದು ಮಾಡೋಕ್ಕಂದ್ರೆ ಕಟ್ಟಿನ ಪೊಸಿಷನಲ್ಲಿ ನಾವು ರಿಯಸ್ಟಾರ್ಟನ್ನು ಏನು ಮಾಡೋಕ್ಕಂದ್ರೆ ಇಡಬೇಕಾಗುತ್ತೆ. ಡಿಯರ್ ಸ್ಟೂಡೆಂಟ್, ಸಿಂಪಲ್ ಒಂದು ಸರ್ಕ್ಯೂಟ್ನ ಹೇಗೆ ಕನೆಕ್ಷನ್ ಮಾಡ್ಬೇಕಂತಕ್ಕಂಥದ್ದು ಏನು ಮಾಡೋದು ನಾವು ಆಗಲೇ ನೋಡಿದ್ದೀವಿ. ಈಗೇನು ಮಾಡೋಣ ಅಂತ ನಾವು ಮೆಷಿನ್ನ ಆನ್ ಮಾಡಿ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಏನು ಮಾಡೋಣ ಅಂತಂದ್ರೆ ನಾವು ನಿಧಾನಾಗಿ ರಿಯಸ್ಟಾರ್ಟನ್ನು ರೆಗ್ಯುಲೇಟ್ ಮಾಡ್ಕೊತ ವೋಲ್ಟೇಜ್ ಏನು ಮಾಡೋಣ ಅಂತ ನಾವು ಬಿಲ್ಡಪ್ ಮಾಡಿ ವೋಲ್ಟೇಜ್ನ ಏನು ಮಾಡೋಣ ಅಂತಂದ್ರೆ ರೆಗ್ಯುಲೇಟ್ ಮಾಡೋದ್ರ ಮುಖಾಂತರ ಏನು ಮಾಡೋಣ ಅಂತಂದರೆ ಯಾವುದೇ ರೀತಿ ರೀಡಿಂಗ್ ಬರುತ್ತೆ ಅಂತೇಳಿ ನೋಡೋಣ. ಪ್ಲೀಸ್ ಆನ್ ಸ್ವಿಚ್ ಆನ್ ಮಾಡಿ. ಸೊ ಈಗ ನಾವು ಮೆಷಿನ್ನ ಆನ್ ಮಾಡಿದ್ದೀವಿ.
ಇನಿಷಿಯಲ್ ರೀಡಿಂಗ್ ಏನಿದೆ ಅಂತ ಏನು ಮಾಡೋಣ ಅಂತ ನಾವೀಗ ನೋಡೋಣ. ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಇನಿಷಿಯಲ್ ರೀಡಿಂಗಲ್ಲಿ ಏನಿದೆ ಅಂದರೆ ಫೀಲ್ಡ್ ಕರೆಂಟ್ ಏನಿದೆ ಅಂತ ನಮಗಿಲ್ಲಿ 0 ಇದೆ. ಅದೇ ರೀತಿ ನೀವು ನೋಡ್ಬೋದು ಇಂಡ್ಯೂಸ್ಡ್ EMF ಎಷ್ಟಿದೆ ಅಂತಂದ್ರೆ ನಮಗಿಲ್ಲಿ 52 ವೋಲ್ಟ್ಸ್ ಇದೆ. ಸೊ ನೀವು ನೋಡ್ಬೇಕಿಲ್ಲಿ ಫೀಲ್ಡ್ ಕರೆಂಟ್ ಬಂದು 0 ಇದೆ. ನಮಗಿಲ್ಲಿ ಇಂಡ್ಯೂಸ್ಡ್ EMF ಬಂದು ಎಷ್ಟಿದೆ ಅಂದರೆ ನಮಗಿಲ್ಲಿ 52 ವೋಲ್ಟ್ಸ್ ಇದೆ. ಸೊ ನಿಮಗೆ ಇಲ್ಲೊಂದು ಡೌಟ್ ಬರ್ಬೋದು, ಏನು ಇಲ್ಲಿ ನಾವು ಫೀಲ್ಡ್ ಕರೆಂಟ್ 0 ಇದ್ದರೂ ಇಂಡ್ಯೂಸ್ಡ್ EMF ಏನಿದೆ ಅಂತ ನಮಗಿಲ್ಲಿ 52 ವೋಲ್ಟ್ಸ್ ಇದೆ. ಯಾಕೆ ಇಲ್ಲಿ 52 ವೋಲ್ಟ್ಸ್ ಇಂಡ್ಯೂಸ್ಡ್ EMF ಬರುತ್ತೆ ಅಂದರೆ ಬಿಕಾಸ್ ಆಫ್ ಎ ರೆಸಿಡಿಯಲ್ ಮ್ಯಾಗ್ನೆಟಿಸಮ್. ಆ ಅಲ್ಟರ್ನೇಟರ್ ಒಳಗಡೆ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಲಿಟಲ್ ಬಿಟ್ ಆಫ್ ಎ ವೋಲ್ಟೇಜ್ ಏನಾಗುತ್ತೆ ಅಂತ ನಮಗಲ್ಲಿ ಜನ್ರೇಟ್ ಆಗುತ್ತೆ. ಈಗೇನು ಮಾಡೋಣ ಅಂತ ನಾವು ರಿಯರ್ ಸ್ಟಾರ್ಟನ್ನು ರೆಗ್ಯುಲೇಟ್ ಮಾಡೋದ್ರ ಮುಖಾಂತರ ನಾವೇನು ಮಾಡೋಣ ಅಂತಂದ್ರೆ ವೋಲ್ಟೇಜ್ನ ಬಿಲ್ಡಪ್ ಮಾಡೋಣ. ಬನ್ನಿ ನಾವೇನು ಮಾಡೋಣ ಅಂತ ಈಗ ರಿಯರ್ ಸ್ಟಾರ್ಟ್ನ ಏನು ಮಾಡೋಣ ಅಂದರೆ ರೆಗ್ಯುಲೇಟ್ ಮಾಡೋಣ. ಓಕೆ ನೋಡಿರಿ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ರೆಗ್ಯುಲೇಟ್ ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ಫೀಲ್ಡ್ ಕರೆಂಟ್ ಎಷ್ಟಿದೆ ಅಂತೇಳಿ. ಸೊ ನೋಡಿ ಫೀಲ್ಡ್ ಕರೆಂಟ್ ಬಂದು ಎಷ್ಟಿದೆ ಅಂದರೆ 0.1 ಆಂಪಿಯರ್ಸ್ ಇದೆ. ಸೊ ನಮಗಿಲ್ಲಿ ವೋಲ್ಟೇಜ್ ನೋಡ್ಬೋದು ಎಷ್ಟಾಗಿದೆ ಅಂತ ನಮಗಿಲ್ಲಿ ಇಂಡ್ಯೂಸ್ಡ್ EMF ಬಂದು ಎಷ್ಟಿದೆ ಅಂದರೆ 108 ಇದೆ. ನೋಡೋದಿಲ್ಲಿ ಫೀಲ್ಡ್ ಎಕ್ಸಿಸ್ಟೇಷನ್ ಕರೆಂಟ್ ಬಂದು 0.1 ಆಂಪ್ಸ್ ಇದ್ದರೆ ನಮ್ಗೆ ವೋಲ್ಟೇಜ್ ಎಷ್ಟಾಗಿದೆ ಅಂದರೆ ಅಲ್ಲಿ 108 ವೋಲ್ಟ್ಸ್ ಬಂದಿದೆ. ಬನ್ನಿ ಮತ್ತೊಂದು ರೀಡಿಂಗ್ ತೊಗೊಳ್ಳೋಣ ಈಗ. ಸೊ ಮತ್ತೆ ರಿಯರ್ ಸ್ಟಾರ್ಟ್ ಏನು ಮಾಡೋಣ ಅಂತಂದರೆ ಮತ್ತೆ ರೆಗ್ಯುಲೇಟ್ ಮಾಡೋಣ. ಎಸ್ ಮತ್ತೆ ನೋಡಿ ಈಗ ರಿಯರ್ ಸ್ಟಾರ್ಟನ್ನು ರೆಗ್ಯುಲೇಟ್ ಮಾಡಿದ್ದೀನಿ. ಕ್ಲೋಸ್. ನೀವು ನೋಡ್ಬೋದು ಇಲ್ಲಿ ಫೀಲ್ಡ್ ಕರೆಂಟ್ ಬಂದು ಎಷ್ಟಿದೆ ಅಂದರೆ ನಮಗಿಲ್ಲಿ 0.2 ಆಂಪಿಯರ್ಸ್ ಇದೆ. ಇಲ್ಲಿ ಇಂಡ್ಯೂಸ್ಡ್ EMF ಬಂದು ಎಷ್ಟಾಗಿದೆ ಅಂದರೆ ನಮಗಿಲ್ಲಿ 208 ವೋಲ್ಟ್ಸ್ ಏನಾಗಿದೆ ಅದರಲ್ಲಿ ಬಿಲ್ಡಪ್ ಆಗಿದೆ. ಸೊ ನೋಡ್ಬೋದು ಇಲ್ಲಿ 0.2 ಆಂಪ್ಸ್ ಇದೆ. ನಮ್ಗೆ ಇಂಡ್ಯೂಸ್ಡ್ EMF ಎಷ್ಟು ಅಂದರೆ 209 ವೋಲ್ಟ್ಸ್ ಇದೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಮತ್ತೆ ಇನ್ನೊಂದು 2 ರೀಡಿಂಗ್ನ ತೊಗೊಳ್ಳೋಣ. ಅಪ್ ಟು ಅಲ್ಟರ್ನೇಟ್ರು 440 ವೋಲ್ಟ್ಸ್ ಜನ್ರೇಟ್ ಆಗೋವರೆಗೆ ನಾವೇನು ಮಾಡೋಣ ಅಂತಂದರೆ ರಿಯರ್ ಸ್ಟಾರ್ಟ್ನ ರೆಗ್ಯುಲೇಟ್ ಮಾಡೋಣ. ನೋಡೋದು ಮತ್ತೆ ನೋಡ್ಬೋದು ಇಲ್ಲಿ. ಸೊ ನೋಡ್ಬೋದು ಇಲ್ಲಿ ನಾವು ಕರೆಂಟನ್ನು ಏನು ಮಾಡಿದೆ ಅಂತಂದರೆ ಫೀಲ್ಡ್ ಕರೆಂಟ್ ನೋಡ್ಬೋದು 0.3 ಆಂಪಿಯರ್ಸ್ ಬಂದಿದೆ. ಫೀಲ್ಡ್ ಕರೆಂಟ್ ಬಂದು ಏನಾಗಿದೆ ನಮಗಿಲ್ಲಿ 0.3 ಆಂಪಿಯರ್ಸ್ ಇದೆ. ನಮಗಿಲ್ಲಿ ಇಂಡ್ಯೂಸ್ಡ್ EMF ನೋಡ್ಬೋದು ಎಷ್ಟಾಗಿದೆ ಅಂದರೆ 316 ವೋಲ್ಟ್ಸ್ ಏನಾಗಿದೆ ಅಂದರೆ ಜನ್ರೇಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದು ಒಂದು ಫೈನಲ್ ರೀಡಿಂಗ್ ತೊಗೊಳ್ಳೋಣ. ಸೊ ನೋಡೋದು ಮತ್ತೆ ನಾನು ಏನು ಮಾಡ್ತಂದ್ರೆ ರಿಯರ್ ಸ್ಟಾರ್ಟ್ ಏನು ಮಾಡ್ತಂದ್ರೆ ನಾನು ರೆಗ್ಯುಲೇಟ್ ಮಾಡ್ತೇನೆ. ನೋಡ್ರಿ ಇಲ್ಲಿ ಫೀಲ್ಡ್ ಕರೆಂಟ್ ನೋಡ್ರಿ ಈ ಫೈನಲ್ ಸ್ಟೇಜಲ್ಲಿ ಏನಾಗಿದೆ ಫೀಲ್ಡ್ ಕರೆಂಟ್ ನಮಗೆ ಎಷ್ಟಿದೆ ಅಂದರೆ 1 2 3 4 5 6.6 ಆಂಪಿಯರ್ಸ್ ಇದೆ. ಫೀಲ್ಡ್ ಕರೆಂಟ್ ಬಂದು ಎಷ್ಟಿದೆ ಅಂದರೆ ನಮಗಿಲ್ಲಿ 0.6 ಆಂಪಿಯರ್ಸ್ ಇದೆ. ಸೊ ನಮಗಿಲ್ಲಿ ಇಂಡ್ಯೂಸ್ಡ್ EMF ನೋಡ್ಬೋದು ಅಪ್ರಾಕ್ಸಿಮೇಟ್ಲಿ ಎಷ್ಟಾಗ್ತಿದೆ ಅಂದರೆ ನಮಗಲ್ಲಿ 440 ವೋಲ್ಟ್ಸ್ ಏನಾಗಿದೆ ಅಂದರೆ ನಮಗಲ್ಲಿ ಜನ್ರೇಟ್ ಆಗಿದೆ. ನೋಡ್ಬೋದು ಇಲ್ಲಿ 440 ವೋಲ್ಟ್ಸ್ ಜನ್ರೇಟ್ ಆಗಿದೆ. ಸೊ ಇಲ್ಲಿ ಬಂದಿರತಕ್ಕಂಥ ರೀಡಿಂಗಿಂದ ನಾವು ಏನು ಮಾಡೋಕ್ಕಾಗುತ್ತೆ ಅಂದರೆ ಇಲ್ಲಿ ಫೀಲ್ಡ್ ಕರೆಂಟ್ ವರ್ಸಸ್ ಟರ್ಮಿನಲ್ ವೋಲ್ಟೇಜ್ ಗ್ರಾಫ್ನ ಏನು ಮಾಡೋಕ್ಕಾಗುತ್ತೆ ಅಂದರೆ ನಾವು ಪ್ಲಾಟ್ ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಾವು ಏನು ಮಾಡೋಣ ಅಂತಂದರೆ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಆಲ್ಟರ್ನೇಟರ್ ಏನು ಮಾಡೋಣ ಅಂತಂದು ನಾವು ನೆಕ್ಸ್ಟ್ ಒಂದು ಪ್ರಾಕ್ಟಿಕಲಲ್ಲಿ ಕಂಡಕ್ಟ್ ಮಾಡೋಣ. ಸೊ ನೆಕ್ಸ್ಟ್ ಪ್ರಾಕ್ಟಿಕಲ್ ಏನು ಮಾಡ್ತೀವಿ ಅಂದರೆ ನಾವು ಎಕ್ಸ್ಟರ್ನಲ್ ಲೋಡ್ ಕನೆಕ್ಟ್ ಮಾಡಿ ಅಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಅಲ್ಲಿ ಲೋಡ್ ಕರೆಂಟ್ ವರ್ಸಸ್ ಟರ್ಮಿನಲ್ ವೋಲ್ಟೇಜ್ ಮಧ್ಯೆ ಏನು ಮಾಡೋಕ್ಕಾಗುತ್ತೆ ಅಂದರೆ ನಾವು ಗ್ರಾಫನ್ನು ಪ್ಲಾಟ್ ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು.